ಅರೆ ರೇ ರೇ ಇಲ್ಲಿ ರೊಮ್ಯಾನ್ಸ್ ಶುರುವಾಗಿದೆಯಾ? ಇವ್ರನ್ನ ಇನ್ನೂ ಹತ್ರ ಮಾಡೋದಕ್ಕೆ ನಾನು ಏನಾದರೂ ಮಾಡಬೇಕಲ್ಲ. ಏ ದುರ್ಗಾ, ಏನ್ ಮಾಡ್ದೆ? ನಾನೇನ್ ಮಾಡಿದೆ ಬಾಸು? ಏನ್ ಹಿಡ್ಕೊಂಡಿದ್ಯಾ? ತೆಗಿಯಕ್ಕೆ ಬರ್ತಾ ಇಲ್ಲ. ನಾನೇನಕ್ಕೆ ಇಟ್ಕೊಳ್ಳಿ, ನೀವೇ ಇಟ್ಕೊಂಡಿರೋದು. ಬಾಸು ಬಿಡಿ. ತಡಿ, ನಾನು ತೆಗಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಹಾಹಾ, ಇಲ್ಲೂ ಕಿತ್ತಾಟ. ಇವ್ರ ಜೀವನಕ್ಕೆ ರೊಮ್ಯಾನ್ಸ್ ಪ್ರೀತಿ ಅನ್ನೋ ಪದನೇ ಆಗ್ಬರಲ್ವಾ? ದೇವ್ರೆ, ಇವ್ರನ್ನ ಇನ್ನು ಹೇಗಪ್ಪ ಹತ್ರ ತರಲಿ? ಅಯ್ಯೋ ಅಣ್ಣ, ಏನಿದು ಅಣ್ಣ? ಬಾಗ್ಲಾದ್ರೂ ಹಾಕೋಬೇಕಲ್ವಾ? ಹೇ ಶಾನ್ವಿ, ನೀನು ಅನ್ಕೊಂಡಿರೋಗ ಏನೂ ಇಲ್ಲ. ಇವಳು ಮೊಬೈಲ್ ತೊಗೊಂಡು ಓಡೋಗ್ತಾ ಇದ್ಲು. ಅವಳನ್ನ ಚೇಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಕರ್ಟನಲ್ಲಿ ಲಾಕ್ ಆಗ್ಬಿಟ್ವಿ. ಆಚೆ ಬರೋಕ್ಕಾಗ್ತಿಲ್ಲ. ಅಣ್ಣ, ಸುತ್ಕೊಂಡಿದ್ದು ಕರ್ಟನ್ನು, ಹೆಬ್ಬಾವಲ್ಲ. ಬಿಡ್ಸ್ಕೊಳಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ಅಲ್ಲ. ಫೋನ್ ಕಿತ್ಕೊಳಕ್ ಹೋದೋನು ಕರ್ಟನ್ ಒಳಗೆ ಯಾಕೆ ಸಿಕ್ಕಾಕೋಬೇಕಾಗಿತ್ತು? ಅದು ಅದಕ್ಕೇನ ಎಳ್ಕೊಂಡು. ಏಯ್, ಅದೆಲ್ಲ ನಂಗೆ ಗೊತ್ತಿಲ್ಲ. ಬಾಯ್ಲಿ, ಇದನ್ನು ತೆಗಿಯಕ್ಕೆ ಹೆಲ್ಪ್ ಮಾಡು. ಅದಕ್ಕೆ ನೀವಾದ್ರೂ ಬಾಗ್ಲು ಹಾಕೋಬೇಕಲ್ವಾ? ಶಾನ್ವಿ, ಬಾಸ್ ಹೇಳ್ತಿರೋ ನಿಜಾನೇ. ಅದು ನನ್ನ ಪುಟ್ ಮೇಡಮ್ ರೂಮ್ಗೆ ನಿಮ್ಮಣ್ಣ ಅಣ್ಣ, ಏನ್ ಸಮಾಚಾರ? ದುರ್ಗಾ, ದುರ್ಗಾ, ಅರೆ ಎಲ್ಲಿ ಹೋದ್ಲು ಇಳು? ಏನ್ ಬಾಸು, ಯಾರನ್ನ ಹುಡುಕ್ತಾ ಇದ್ದೀರಾ? ಮಣಿ, ದುರ್ಗಾ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ಲು ಅಂತ ನಿನ್ಗೇನಾದ್ರೂ ಗೊತ್ತಾ? ಓಹೋ, ಮಹಾರಾಜರು ನನ್ನ ಹತ್ರ ವಿಚಾರಣೆ ಮಾಡ್ತಿದಾರಾ? ನಾನು ನಿಮ್ಗೆ ಯಾಕೆ ಉತ್ತರ ಕೊಡ್ಬೇಕು ಮಿಸ್ಟರ್ ಶರತ್? ಯಾಕೆ ಹೇಳ್ಬಾರ್ದು? ಹೇಳಿದ್ರೆ ಏನಾಗುತ್ತೆ? ಯಾಕಂದ್ರೆ ನನಗೆ ಹೇಳಕ್ ಇಷ್ಟ ಇಲ್ಲ ಅಷ್ಟೇ. ನನ್ನ ಇಷ್ಟ, ನನ್ನ ಚಾಯ್ಸ್. ಕ್ವೆಶ್ಚನ್ ಮಾಡಬೇಡಿ, ಆನ್ಸರ್ ಸಿಗಲ್ಲ. ಏಯ್ ಗೂಬೆ. ಅಲ್ಲ, ನಾನ್ ಗಿಣಿ ಅಲಿಯಾಸ್ ಮಣಿ. ನೋಡ್ಮಣಿ, ಜಾಸ್ತಿ ಆಟ ಆಡ್ಬೇಡ. ನಾನು ಈ ವಿಷಯನ ಏನಾದರೂ ದುರ್ಗಂಗೆ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಹೇಳ್ಕೊ ಹೋಗಿ ಬಾಸು, ನಿಮ್ಮಿಂದ ಆಗೋದೇನು? ಅವಳು ನನಗೆ ಏನು ಅನ್ನಲ್ಲ. ಏನೂ ಆಗಲ್ವಾ? ನಿನಗೆ ಬಿಸಿನೀರು ಕಾಯಿಸ್ತಾಳೆ ಅಷ್ಟೇ. ಸಾಧ್ಯ ಇಲ್ಲ ಬಾಸು. ಸಾಧ್ಯ ಇದೆ ಮಣಿ. ಅದು ನಿಮ್ ಭ್ರಮೆ. ದುರ್ಗಾ ನನ್ನ ಮಾತೆ ಕೇಳೋದು. ಓ, ಅದು ನನ್ನ ಭ್ರಮೆ ಅಲ್ಲ, ನಿನ್ನ ಭ್ರಮೆ. ದುರ್ಗಾ ನನ್ನ ಮಾತೇ ಕೇಳೋದು. ಯಾಕೆ ಯಾಕೆ ಕೇಳ್ತಾಳೆ? ನಿನ್ನ ಮಾತು ಯಾಕೆ ಕೇಳ್ತಾಳೆ ಅಂತ ಫಸ್ಟ್ ಹೇಳು. ಯಾಕಂದ್ರೆ ನಾನು ಅವಳ ಓಲ್ಡ್ ಫ್ರೆಂಡು. ನೀನು ಅವಳಿಗೆ ಬರೀ ಹಳೆ ಫ್ರೆಂಡು, ನಾನು ಅವಳ ಗಂಡ. ದುರ್ಗಾಗೆ ನಾನಂದ್ರೆ ಅಷ್ಟಿಷ್ಟ. ಅವಳಿಗೆ ನೀನಂದ್ರೆ ಇಷ್ಟ ಅಲ್ಲ, ತುಂಬ ಕಷ್ಟ. ನಾನು ಅವಳ ಸ್ಟ್ರೆಸ್ ಬಸ್ಟರ್, ಗೊತ್ತಾ? ನೀನು ಸ್ಟ್ರೆಸ್ ಬಸ್ಟರ್ ಅಲ್ಲ, ಸ್ಟ್ರೆಸ್ ಗೀವರು. ಅವಳು ಕಣ್ಣೀರು ಒರೆಸೋ ಕೈ ನಂದೇ, ಗೊತ್ತಾ? ನಾನು ಅವಳ ಜೊತೆ ಯಾವಾಗಲೂ ಇರ್ತೀನಿ. ಅವಳು ಅಡುಗೆ ಮಾಡುವಾಗ, ಬಟ್ಟೆ ಮಡ್ಚುವಾಗ. ನಾನು ಅವಳ ಜೊತೆ ಯಾವಾಗಲೂ ಇರ್ತೀನಿ. ಅವಳಿಗೆ ಜ್ವರ ಬಂದಾಗ, ಅವಳಿಗೆ ಭಯ ಅಂತ ಅಂದಾಗ. ನಾನು ಕಿಲಿ ಕಿಲಿ ಅಂದ್ರೆ ಸಾಕು, ಅವಳು ಕರ್ಗಿ ನೀರಾಕ್ತಾಳೆ. ನಾನಂದ್ರೆ ದುರ್ಗಾ ನಾಚಿ ನೀರಾಕ್ತಾಳೆ. ಅವಳು ನನ್ನ ಮಾತನ್ನೇ ಜಾಸ್ತಿ ಕೇಳೋದು. ಏನಿಲ್ಲ, ಅವಳು ನನ್ನ ಮಾತೇ ಕೇಳೋದು. ಇಲ್ಲ, ನನ್ನನ್ನೇ ಜಾಸ್ತಿ ಪ್ರೀತಿಸೋದು. ಇಲ್ಲ, ಅವಳು ನನ್ನೇ ಜಾಸ್ತಿ ಐ ಮೀನ್ ಅವಳು ನನ್ನನ್ನೇ ಜಾಸ್ತಿ ಗೌರವಿಸೋದು. ಬಾವಣ್ಣ, ಮಣಿ ನಿನ್ನ ಕೈಯಲ್ಲಿ ಇವತ್ತು ಎಂಥ ಸತ್ಯನ ಹೊರಗಾಕ್ಸ್ಬಿಟ್ಲು ಅಲ್ವಾ? ಅವಳನ್ನ ಹೆಚ್ಚು ಇಷ್ಟಪಡ್ತಾಳೆ ಅಂತ ಹೇಳಕ್ಕೆ ನಿನಗೆ ಯಾಕೆ ಅಷ್ಟೊಂದು ನಾಚಿಕೆ? ಏಯ್ ಶಾನ್ವಿ, ಅದು ನೀನು ಪೂರ್ತಿ ಉಲ್ಟಾ ಕೇಳಿಸ್ಕೊಂಡಿದ್ಯಾ. ನಾನು ಹಾಗೆ ಹೇಳಲೇ ಇಲ್ಲ.
ಆ್ಯಕ್ಚುಲಿ ಈ ಮಣಿ ಏನೋ ನನ್ನ ಕೆಣಕ್ತಾ ಇದ್ಲು, ಅದಕ್ಕೆ ಏನೋ ಹೇಳಕ್ಕೆ ಹೋದೆ ಅಷ್ಟೇ. ಅಣ್ಣ, ಸುಳ್ಳು ಹೇಳೋದ್ರಲ್ಲಿ ನೀನ್ ಯಾವತ್ತೂ ಫೇಲೆ. ನಿನ್ ಮನ್ಸಲ್ಲಿರೋದು ನಿನ್ ಬಾಯಲ್ಲೇ ಬಂತು. ಈಗ ನೋಡು, ಶಾನ್ವಿಯಿಂದ ಈ ನ್ಯೂಸ್ ಇಡೀ ಮನೆಗೆ ಸ್ಪ್ರೆಡ್ ಆಗುತ್ತೆ. ಶಾನ್ವಿ, ಮಣಿ, ಈ ವಿಷಯ ಎಲ್ಲೂ ಆಚೆ ಹೋಗ್ಬಾರ್ದು ಅಷ್ಟೇ. ಸತ್ಯ ಹೇಳಿದ್ರೆ ನಾಚಿಕೆ ಯಾಕೆ? ಅಕ್ಕ, ಇದೇ ಆ ಕಾಲುಂಗ್ರ ಮತ್ತೆ ಮೂಗುತಿ. ನಾನು ಕಷ್ಟದಲ್ಲಿದ್ದಾಗ, ದಾರಿ ಕಾಣಿಸ್ತಾ ಇದ್ದಾಗ ನನಗೆ ಈ ವಸ್ತುಗಳೆಲ್ಲ ತಾನಾಗೆ ಪ್ರತ್ಯಕ್ಷ ಆಯಿತು. ನಂಗೆ ದಾರಿ ತೋರಿಸ್ತು. ಇದೆಲ್ಲ ಹೇಗಾಯಿತು ಅಂತ ನಂಗೆ ಈಗಲೂ ಅರ್ಥ ಆಗಿಲ್ಲ ಅಕ್ಕ. ಏನೋ ಯಾವುದೋ ಒಂದು ಶಕ್ತಿ ನನಗೆ ದಾರಿ ತೋರಿಸ್ತು ಅಂತ ನಂಗೆ ಅನಿಸಿತ್ತು. ಯಾಕಕ್ಕ, ಏನು ಯೋಚನೆ ಮಾಡ್ತಿದ್ಯಾ? ಈ ಕಾಲುಂಗ್ರದಿಂದ ನಿನ್ಗೇನು ಸಿಗುತ್ತೆ ಅಂತನಾ? ಅಥವಾ ಇದರಿಂದ ನಿಂಗೇನಾದರೂ ಸಹಾಯ ಆಗಲಿ ಅಂತ ನಿರೀಕ್ಷೆ ಮಾಡ್ತಿದ್ಯಾ? ಈ ಕಾಲುಂಗ್ರ ಮೂಗುತಿ ನಮಗೆ ಯಾವುದೋ ದೊಡ್ಡ ರಹಸ್ಯದ ದಾರಿ ತೋರಿಸುತ್ತೆ ಅಂತ ನನಗೆ ಆಸೆ ಇತ್ತು. ಆದರೆ ಇದನ್ನು ಉಪಯೋಗಿಸೋದು ಹೇಗೆ ಅಂತಲೇ ಗೊತ್ತಿಲ್ವಲ್ಲ. ಆದರೂ ಇದನ್ನು ನೋಡ್ತಿದ್ರೆ ಇದು ಸಾಮಾನ್ಯದ ಒಡವೆ ಥರ ಕಾಣಿಸ್ತಿದೆಯಲ್ಲ. ಅಂದರೆ ನನಗೇನು ಅರ್ಥ ಆಗ್ತಿಲ್ಲ. ಬಿಡು ದುರ್ಗಾ, ಇದು ನನ್ನ ಭ್ರಮೆ ಇರ್ಬೋದು. ಇಲ್ಲಿ ನಡೀತಿರೋದಕ್ಕೂ ನಾನು ಅಂದ್ಕೊಂಡಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅನಿಸುತ್ತೆ. ಇದನ್ನು ವಾಪಸ್ ಹೋಗಿಡು. ನಾವು ಇದ್ರ ಬಗ್ಗೆ ಆಸೆ ಇಟ್ಕೊಳ್ಳೋದು ಬೇಡ. ಸರಿ ಅಕ್ಕ.